ಇಂಡಿಯಾದಲ್ಲಿ ಟಾಪ್ 5 ಕಂಟೆಂಟ್ಸ್ ಮೇಲೆ ವಿಡಿಯೋಸ್ಗಳನ್ನ ಮಾಡ್ತಾರೆ. ಫಸ್ಟ್ ಹಾರರ್ ಮೇಲೆ ಮಾಡ್ತಾರೆ, ಅದನ್ನ ನಾನು ಮಾಡಲ್ಲ. ನೆಕ್ಸ್ಟ್ ರಿಲಿಜಿಯನ್ ಮೇಲೆ ಮಾಡ್ತಾರೆ, ಅದನ್ನು ಕೂಡ ನಾನು ಮಾಡಲ್ಲ. ಥರ್ಡ್ ಸೆಕ್ಸ್ ಮತ್ತೆ ಹೆರೋಟಿಕ್ ಕನ್ವರ್ಜೇಷನ್ ಮೇಲೆ ಮಾಡ್ತಾರೆ, ಅದನ್ನು ಕೂಡ ನಾನು ಮಾಡಲ್ಲ. ಫೋರ್ತ್ ಆಸ್ಟ್ರಾಲಜಿ ಕಂಟೆಂಟ್ ತುಂಬಾ ಚೆನ್ನಾಗಿ ನಡೆಯುತ್ತೆ, ಅದ್ರ ಮೇಲೂ ನಾನು ಮಾಡಲ್ಲ. ಫಿಫ್ತ್ ನಿಮಗಿಷ್ಟ ಆಗಿರೋದು ಎಂಟರ್ಟೈನ್ಮೆಂಟ್, ಅದ್ರ ಮೇಲೂ ಕೂಡ ನಾನು ಮಾಡಲ್ಲ. ಈ ವಿಡಿಯೋದಲ್ಲಿ ನಾವು ಫೈನಾನ್ಷಿಯಲ್ ಥಿಯರೀಸು ಮತ್ತೆ ಅರ್ಥ ಆಗದೆ ಇರೋ ಕಾನ್ಸೆಪ್ಟ್ಗಳನ್ನ ಕೇಳ್ತಿರ್ತೀವಿ. ಸೊ ವಿಡಿಯೋ ಬೋರ್ ಹೊಡಿಯುತ್ತೆ, ಬಟ್ ಕಾನ್ಸಂಟ್ರೇಟ್ ಮಾಡಿ ಜೀವನದಲ್ಲಿ ಮುಂದಿರೋದಕ್ಕೆ ಒಳ್ಳೆ ಪಾಠ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಮತ್ತೆ ಅದೇ ಹಳೆ ರೀಲ್ಸ್ ಗಳನ್ನ ನೋಡ್ಕೊತಾ ಕಾಲ ಕಳೆಯಿರಿ. ನಿಮಗಂತೂ ಈ ವಿಡಿಯೋ ಅಲ್ಲ. ಬಿಕಾಸ್ ವಿತೌಟ್ ಫೈನಾನ್ಷಿಯಲ್ ನಾಲೆಡ್ಜ್ ಲೈಫ್ ಇಸ್ ಎ ಸ್ಟ್ರಗಲ್, ವಿತ್ ಇಟ್ ಲೈಫ್ ಬಿಕಮ್ಸ್ ಆನ್ ಅಪಾರ್ಚುನಿಟಿ. ಅಂದ್ರೆ ಹಣದ ಜ್ಞಾನ ಇಲ್ಲದೆ ಇರುವ ಒಂದು ಜೀವನ ಹೋರಾಟ ಅನ್ಸುತ್ತೆ, ಅದೇ ಹಣದ ಜ್ಞಾನ ಇದ್ರೆ ಅದು ಒಂದು ಅವಕಾಶ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ವಿಡಿಯೋ. ಇವತ್ತು ನಾವು ಒಂದು ಹೈಪೋಥೆಟಿಕಲ್ ಹೆಸರನ್ನ ತಗೊಳ್ಳೋಣ. ಅಂದ್ರೆ ಈ ಕ್ಯಾರೆಕ್ಟರ್ ನನ್ನ 20 ಎಪಿಸೋಡ್ಗಳಲ್ಲಿ ಕಂಟಿನ್ಯೂ ಆಗುತ್ತೆ. ಅವನ ಹೆಸರು ಕರ್ಣ. ಹಾಗೆ ಊಹಿಸ್ಕೊಳ್ಳಿ, ಆ ಕರ್ಣನು ಒಬ್ಬ ಬಡವ ಫ್ಯಾಮಿಲಿಯಲ್ಲಿ ಹುಟ್ಟಿದಾನೆ. ಅವನಿಗೆ ಅಪ್ಪ ಅಮ್ಮ, ತಂಗಿ ಮತ್ತೆ ಒಬ್ಬ ತಮ್ಮ, ಹಾಗೆ ಸಾಮಾನ್ಯ ಮನೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಈಗ ಕರ್ಣ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಕರ್ಣನಿಗೆ ಅನ್ನಿಸ್ತಾ ಇರುತ್ತೆ, ಅವನು ಇಂಟರ್ನೆಟ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡ್ತಿರ್ತಾನೆ. ಯಾರೋ ಒಂದು ದೊಡ್ಡ ಮನೆ ಕಟ್ಟಿದ್ದು ಅಥವಾ ಡ್ರೀಮ್ ಕಾರನ್ನ ತಗೊಂಡಿದ್ದು, ಆಮೇಲೆ ಫಾರಿನ್ ಟ್ರಿಪ್ಸ್ ಗಳನ್ನ ಮಾಡೋದು ಅಥವಾ ಸುತ್ತಾಡೋದು, ಇದನ್ನೆಲ್ಲ ನೋಡ್ತಿರ್ತಾನೆ ಅವನು. ಆದ್ರೆ ಕರ್ಣ ಈಗ ಝೀರೋದಲ್ಲಿದ್ದಾನೆ, ಅಂದ್ರೆ ಎ ಅಲ್ಲಿದ್ದಾನೆ ಅನ್ಕೊಳ್ಳೋಣ. ಅವನು ಬಿಗೆ ಅಂದ್ರೆ ಅವನಿಗೆ ಈಗ 1 ಕ್ರೋರ್ ಬೇಕು ಅಂತ ಅನ್ಕೊಂಡ್ರು, ಅವನಿಗೆ 3 ಪಾಯಿಂಟ್ಗಳು ನಿಜವಾಗ್ಲೂ ಅರ್ಥ ಆಗಿರ್ಬೇಕು. ಏನಪ್ಪಾ ಅಂತಂದ್ರೆ, ಒಂದು, ಅವನು ಎಷ್ಟು ರಿಯಾಲಿಸ್ಟಿಕ್ ಆಗಿದ್ದಾನೆ, ಮತ್ತೆ ಅವನಿಗೆ ದುಡ್ಡು ಹೇಗ್ ಬೇಕು, ಹಾಗೆ ಮತ್ತೆ ಯಾಕೆ ಬೇಕು. ಇದರಲ್ಲಿ ಫಸ್ಟ್ ಪಾಯಿಂಟ್ಗೆ ಬರೋಣ. ರಿಯಾಲಿಸ್ಟಿಕ್ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಈಗ ಬೇಡ ಅವನಿಗೆ. ಯಾಕಂದ್ರೆ ಅವನಿಗೆ 1 CR ಕೆಲವೊಬ್ಬರಿಗೆ 1 ವರ್ಷ ಅಥವಾ 2 ವರ್ಷದ ದುಡಿಮೆ ಆಗಿರ್ಬೋದು, ಇನ್ನು ಕೆಲವರಿಗೆ 1 ದಿನದಾಗಿರ್ಬೋದು. ಹಾಗಾಗಿ ಈ ರಿಯಾಲಿಸ್ಟಿಕ್ ಬಗ್ಗೆ ಈಗ ಮಾತಾಡೋದು ಬೇಡ. ಮತ್ತೆ ಎರಡನೇದು, ನಿಮಗೆ 1 ಕ್ರೋರ್ ಯಾಕೆ ಬೇಕು, ವೈ? ಯಾಕಂದ್ರೆ ನಿಮ್ಮ ವೈ ಸ್ಟ್ರಾಂಗ್ ಇದ್ರೆ ಹೌ ಹೇಗೆ ಸಿಗುತ್ತೆ. ಯಾರಿಗಾದ್ರೂ ಇಲ್ಲಿ ಅಕಸ್ಮಾತ್ ಕರ್ಣನಿಗೆ 1 ಕೋಟಿ ಬದಲು 20 ಲಕ್ಷ ಕೊಡ್ತೀನಿ ನಡೆಯುತ್ತೇನಪ್ಪಾ ಅಂದ್ರೆ ಅವನು ಹೂ ಅಂತ ಒಪ್ಕೊಂಡ್ರೆ ಅಲ್ಲಿ ಅವನ ವೈ ಸ್ಟ್ರಾಂಗ್ ಇಲ್ಲ ಅಂತ ಅರ್ಥ. ಅಂದ್ರೆ ಇಲ್ಲಿ 1 ಕ್ರೋರ್ಗೋಸ್ಕರ ಅವನಿಗೆ ಮೋಟಿವೇಶನ್ ಇಲ್ಲೇ ಇಲ್ಲ. ಹಾಗಾಗಿ ಅವನಿಗೆ 1 ಕ್ರೋರ್ ಜೀವನದಲ್ಲೂ ಸಿಗಲ್ಲ. ಯಾಕಂದ್ರೆ ಅವ್ನ ಮೋಟಿವೇಶನ್ ಕ್ಲಿಯರ್ ಇದನ್ನ, ಯಾಕೆ ಬೇಕು ಅಂತ ಗೊತ್ತಿಲ್ಲ ಅಂದ್ಮೇಲೆ ಅವನಿಗೆ ಏನಕ್ಕೆ ಬೇಕದು. ಯಾಕಂದ್ರೆ ಎಲ್ಲಿವರೆಗೂ ನಿನ್ನ ವೈ ಸ್ಟ್ರಾಂಗ್ ಇರಲ್ವೋ ಅಲ್ಲಿವರೆಗೂ ನೀನು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡೆಯೋದೇ ಇಲ್ಲ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ವಾಟ್ ಯು ಸೆಟಲ್ ಫಾರ್ ಈಸ್ ವಾಟ್ ಯು ಗೆಟ್ ಅಂತ. ಇಫ್ ಯು ಸೆಟಲ್ ಫಾರ್ 20 lakhs ದೆನ್ ಯು ವಿಲ್ ಗೆಟ್ 20 lakhs, ನಾಟ್ 1 crore. ಯಾಕಂದ್ರೆ ಸುಮ್ಮನೆ ಒಂದು ಯೋಚನೆ ಮಾಡಿ, ಯಾವನಿಗೆ ಯಾವೊಬ್ಬ ವ್ಯಕ್ತಿಗೆ 30 ವರ್ಷ ತುಂಬುತ್ತೋ ಆಗ ಅವನು ನಾನು ಸೆಟ್ಲ್ ಅಂತ ಅನ್ಕೋತಾ ಹೋಗ್ತಾನೆ. ಅಂದ್ರೆ ಅವನಲ್ಲಿ ಬದಲಾವಣೆನ ಕಾಣೋದಕ್ಕೆ ನೋಡೋದಿಲ್ಲ ಮತ್ತೆ ಆ ಬದಲಾವಣೆನೂ ಕೂಡ ಅವ್ನು ಬಯಸೋದು ಇಲ್ಲ. ಆದ್ರೆ ನಾವು ಮಾಡೋ ತಪ್ಪು ಅದೇ, ನಾವು ಎಷ್ಟೇ ವಯಸ್ಸಾಗ್ಲಿ ಸೆಟ್ಲ್ ಅಂತ ಅನ್ಕೊಳ್ಳೇಬಾರ್ದು. ಸೊ ಇಲ್ಲಿಂದ ಶುರು ಮಾಡೋಣ. ಈಗ ಕರ್ಣ ಏನನ್ನ ಯೋಚನೆ ಮಾಡ್ಬೇಕು ಅಂತ, ಅವನು ಒಂದು ಸೆಲ್ಫ್ ರಿಯಲೈಸೇಷನ್ ಮೋಡ್ಗೆ ಹೋಗ್ಬೇಕು. ಅಂದ್ರೆ ತನ್ನ ಜೊತೆ ತಾನು ಇರ್ಬೇಕು, ಅವನು ತನ್ನ ಜೊತೆಗೆ ತಾನು ಮಾತಾಡ್ಬೇಕು. ಅಂದ್ರೆ ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಸೆಲ್ಫ್ ರಿಯಲೈಸೇಷನ್ ಮೋಡ್ಗೆ ಹೋಗ್ಬೇಕು ಅಂತ. ಹಾಗಾದ್ರೆ ಈ ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ಏನು? ನಿಮ್ಗೆ ಪ್ರಪಂಚದಲ್ಲಿ ಎಲ್ಲವೂ ಸಿಗೋದಿಲ್ಲ, ನಿಮ್ಗೆ ಅದ್ ಸಿಗುತ್ತೆ ನೀವು ಯಾವ್ದಕ್ಕೆ ಸೆಟ್ಲ್ ಆಗ್ತೀರಿ ಅದು. ಆಮೇಲೆ ನಿಮಗೆ ಅದು ಸಿಗುತ್ತೆ ನೀವು ಯಾವ್ದಕ್ಕೆ ಡಿಸರ್ವ್ ಮಾಡ್ತೀರೋ ಅದು ಮಾತ್ರ. ಮೊದಲು ನಿಮ್ಮ ಯೋಗ್ಯತೆಗಳನ್ನ ನೀವು ತಿಳ್ಕೊಳ್ಳಿ. ಕ್ಷಮಿಸಿ ಈ ವರ್ಡ್ಗೆ, ಬಟ್ ನಾವು ನಮ್ಮ ಯೋಗ್ಯತೆಯನ್ನ ಫಸ್ಟ್ ತಿಳ್ಕೊಬೇಕು. ನಾವು ಯಾವ್ದನ್ನ ಡಿಸರ್ವ್ ಮಾಡ್ತಿರೋ ಅದ್ ಮಾತ್ರ ಸಿಗುತ್ತೆ. ಉದಾಹರಣೆಯಾಗಿ ವಾರನ್ ಬಫೆಟ್ ಅಂತ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಸರು ಕೇಳಿ ಇರ್ತೀರಿ. ಅವರ ಒಬ್ಬ ಪಾರ್ಟ್ನರ್ ಇದ್ದಾರೆ, ಅವ್ರ ಹೆಸರು ಚಾರ್ಲಿ ಮಂಗರ್. ಅವರ ಮಾತನ್ನ ಹೇಳ್ತಾ ಇದ್ದೀನಿ. ಅವರೊಂದು ಮಾತನ್ನ ಹೇಳ್ತಾರೆ, ಈ ಮಾತಿಗೆ ಗಮನ ಕೊಡಿ. ದಿಸ್ ವರ್ಲ್ಡ್ ಈಸ್ ನಾಟ್ ಕ್ರೇಜಿ ಎನಫ್ ಪ್ಲೇಸ್ ಟು ರಿವಾರ್ಡ್ ಎ ಹೋಲ್ ಬಂಚ್ ಆಫ್ ಅನ್ಡಿಸರ್ವಿಂಗ್ ಪೀಪಲ್. ಅಂದ್ರೆ ಈ ಪ್ರಪಂಚ ಹುಚ್ಚರಿಂದಾಗಿಲ್ಲ, ಯಾರಿಗೆ ಡಿಸರ್ವ್ ಇಲ್ವೋ ಅವರಿಗೆಲ್ಲ ಸಿಗುತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್, ನೀವು UPSC ಪರೀಕ್ಷೆ ಬರ್ತಿದ್ದೀರಾ, ನೀವು ಸೆಲೆಕ್ಟ್ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ. ಆ ಹುದ್ದೆಗೆ ನೀವು ಡಿಸರ್ವ್ ಅಲ್ಲ ಅಂತ ಅರ್ಥ. ನೀವು ಡಿಸರ್ವ್ ಇದ್ದಿದ್ರೆ ಆ ಹುದ್ದೆನ ಯಾವ ನನ್ನ ಮಗನೂ ನಿಮ್ಮಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ನೀವು ಓದಿದ್ದೀರಾ, ಆ ಹುದ್ದೆ ನಿಮ್ದು ಅಂತ ನೀವು ಡಿಸರ್ವ್ ಆಗಿದ್ರೆ ಆ ಹುದ್ದೆ ನಿಮ್ಗಾಗೆ ಇರುತ್ತೆ. ಅಂದ್ರೆ ಇಲ್ಲಿ ಕರ್ಣ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಸೆಲ್ಫ್ ರಿಯಲೈಸೇಷನ್ ಮೋಡಲ್ಲಿ ನನ್ನಲ್ಲಿ ಏನೇನ್ ಕಮ್ಮಿ ಇದೆ ಅನ್ನೋದನ್ನ ಲಿಸ್ಟ್ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಒಂದ್ ಗಾಡಿ ಕೆಟ್ಟೋಗಿದೆ, ಅದು ರನ್ ಆಗ್ಬೇಕು ಅಂತಂದ್ರೆ ಆ ಗಾಡಿ ಯಾವ ಪಾರ್ಟ್ ಅಲ್ಲಿ ಕೆಟ್ಟೋಗಿದೆ ಅನ್ನೋದನ್ನ ಗುರ್ತಿಸಿದ್ರೆ ಮಾತ್ರ ಆ ಗಾಡಿ ರನ್ ಆಗುತ್ತೆ. ಹಾಗೆ ನೀವು ಕೂಡ, ನೀವು ಯಾಕೆ ಬೆಳವಣಿಗೆ ಆಗ್ತಿಲ್ಲ ಅನ್ನೋದನ್ನ ಫಸ್ಟ್ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸೀಕ್ರೆಟ್ಸ್ ಆಫ್ ದ ಮಿಲೇನಿಯರ್ ಮೈಂಡ್ ಈ ಬುಕ್ ನ ಆಥರ್ ಬಂದು ಹಾರೋ ಎಕರ್ ಅಂತ. ಇದರಲ್ಲಿ ಅವರೊಂದು ಕಾನ್ಸೆಪ್ಟ್ ಅನ್ನ ತಿಳಿಸ್ತಾರೆ ನೋಡಿ. ಒಂದು ಮರ ಇರುತ್ತೆ, ಆ ಮರದ ತುಂಬಾ ಹಣ್ಣುಗಳು ತುಂಬಿಕೊಂಡಿರ್ತವೆ ಅನ್ಕೊಳ್ಳಿ. ಸೇಬೆ ಹಣ್ಣುಗಳು ಇದಾವೆ ಅಂತ ಅನ್ಕೊಳ್ಳೋಣ. ಆದ್ರೆ ಆ ಗಿಡದಲ್ಲಿರುವಂತಹ ಸೇಬು ಅಷ್ಟು ಸಿಹಿ ಇರೋದಿಲ್ಲ, ಅಂದ್ರೆ ಅದ್ರಲ್ಲಿ ಏನೋ ಕೊರತೆ ಇರುತ್ತೆ. ಇದರಲ್ಲಿ ನೀವೇನ್ ನೋಡ್ತಿದ್ದೀರಾ ಅಂದ್ರೆ ರಿಸಲ್ಟ್ಸ್ ನ ನೋಡ್ತಿದ್ದೀರಿ. ಈ ಹಣ್ಣಿನಲ್ಲಿ ಅಷ್ಟು ಸ್ವಾದ ಇಲ್ಲ, ಅಷ್ಟು ರಸ ಇಲ್ಲ, ಅಷ್ಟು ಸಿಹಿತನ ಇಲ್ಲ ಅಂತ ನೋಡ್ತಿದ್ದೀರಿ. ಅಂದ್ರೆ ಅದು ರಿಸಲ್ಟ್ಸ್. ಅಂದ್ರೆ ಆ ಹಣ್ಣಿನ ರಿಸಲ್ಟ್ ಸರಿ ಇಲ್ಲ ಅಂತ ಅರ್ಥ. ಅಂದ್ರೆ ನೀವೇನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿರ್ತೀರಿ, ಅದು ಅಷ್ಟು ಸರಿಯಾಗಿ ಬೆಳವಣಿಗೆ ಆಗಿಲ್ಲ, ಕೆಟ್ಟೋಗಿರುತ್ತೆ ಅನ್ಕೊಳ್ಳಿ, ಅದು ನಿಮ್ಮ ರಿಸಲ್ಟ್ಸ್. ನೀವು ರಿಸಲ್ಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ದೀರಾ ಹೊರತು ಆ ಹಣ್ಣು ಯಾಕೆ ಸರಿ ಇಲ್ಲ ಅನ್ನೋದು ಕಾರಣ ತಿಳ್ಕೋಬೇಕು. ಆ ಕಾರಣ ಇರೋದು ಬೇರಲ್ಲಿ. ಆ ಬೇರಿಗೆ ಸರಿಯಾದ ನ್ಯೂಟ್ರಿಷನ್ ಸಿಗದೆ ಇರ್ಬೋದು, ನೀವು ನೀರು ಹಾಕಿಲ್ದೇ ಇರ್ಬೋದು, ಗೊಬ್ಬರ ಕೊಟ್ಟಿಲ್ದೇ ಇರ್ಬೋದು, ಹಾಗಾಗಿ ಆ ಹಣ್ಣು ಕೆಟ್ಟೋಗಿದೆ. ಅದೇ ಸರಿಯಾಗಿ ನಾವು ಗೊಬ್ಬರ, ನೀರು ಎಲ್ಲ ಕೊಟ್ಟಿದ್ರೆ ಆ ಹಣ್ಣು ತುಂಬಾ ಚೆನ್ನಾಗಿ ಬೆಳೀತಿತ್ತು. ಇದೇ ರೀತಿ ನಮ್ಮ ಜೀವನ ಕೂಡ, ನಾವು ರಿಸಲ್ಟ್ಸ್ ಗಳನ್ನ ನೋಡಿ ಕೆಟ್ಟೋಗ್ತಿದೀವಿ. ನಾವು ಆ ಕೆಲಸನ ಬೆಳವಣಿಗೆ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಬರೀತಿದೀವಿ. ಅಂದ್ರೆ ನಮ್ಗೊಂದ್ ಗಾಡಿ ಬೇಕು, ಒಂದ್ ಮನೆ ಬೇಕು, ಸುಖಕರವಾದ ಜೀವನ ಬೇಕು ಅಂತ ಅನ್ಕೋತೀವಿ, ಅದು ರಿಸಲ್ಟ್ಸ್. ಆದ್ರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ಕೊಳೋದು ಇವು ಕೂಡ ನ್ಯೂಟ್ರಿಷನ್ಸ್ ಆಗಿರುತ್ತೆ. ಅಂದ್ರೆ ನಾವು ಇಲ್ಲಿ ನಮ್ಮ ಮೆಂಟಲ್ ವರ್ಲ್ಡ್ ಮೇಲೆ ಕೆಲಸ ಮಾಡ್ಬೇಕು. ಇಲ್ಲಿ ರೂಟ್ಸ್, ನೀವೇನ್ ಕೊಡೋ ಗೊಬ್ಬರ, ನೀರ್ ಏನಿದೆಯಲ್ಲ, ಅದು ಮೆಂಟಲ್ ವರ್ಲ್ಡ್ ನ ರಿಸೆಂಬಲ್ ಮಾಡಿದ್ರೆ ಆ ರಿಸಲ್ಟ್ಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇಟ್ ಮೀನ್ಸ್ ನಾವು ನಮ್ಮ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಅನ್ನ ಮಾಡ್ಕೋಬೇಕು. ಮೈಂಡ್ ಸೆಟ್ ಅಂತ ಹೇಳಿದ್ವಿ. ಮೈಂಡ್ ಸೆಟ್ ಅಲ್ಲಿ ಯಾವ್ಯಾವ ಇಂಪ್ರೂವ್ಮೆಂಟ್ಸ್ ಗಳನ್ನ ನಾವು ಮಾಡ್ಕೋಬೇಕು ಅಂದ್ರೆ, ಈಗ ಕರ್ಣನ್ ವಿಚಾರಕ್ಕೆ ಬಂದ್ರೆ, ಅವನೊಬ್ಬ ವಿದ್ಯಾರ್ಥಿ. ಅವನೇನ್ ಮಾಡ್ಬೇಕು, ಅವನಲ್ಲಿ ಇರುವಂತಹ ಸ್ಕಿಲ್ಸ್ ಗಳು ಯಾವ್ಯಾವು ಅಂತ ಗುರ್ತಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಅವನು ಸೈನ್ಸ್ ಓದ್ತಾ ಇದ್ರೆ, ಅವನು ಏನ್ ಡಾಕ್ಟರ್ ಆಗ್ಬೇಕು ಅಂತಿದ್ರೆ ಸಬ್ಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ಬೇಕು, ಸಬ್ಜೆಕ್ಟ್ ಅನ್ನ ನೀಟಾಗಿ ತಿಳ್ಕೋಬೇಕು. ಹಾಸ್ಪಿಟಲ್ ವಿಸಿಟ್ಸ್ ಗಳನ್ನ ಅವನು ಅವಾಗಿಂದಾನೇ ಮಾಡ್ತಿರ್ಬೇಕು. ಆಗ ಅವನ ವೈ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಥವಾ ಕರ್ಣ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಿದ್ರೆ ಅವನು ಬಿಸ್ನೆಸ್ ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಸೇಲ್ಸ್ ಆಗ್ಲಿ, ಕಮ್ಯುನಿಕೇಶನ್ಸ್ ಆಗ್ಲಿ, ಈ ರೀತಿ ಸ್ಕಿಲ್ಸ್ ಗಳನ್ನ ಅವನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಕರ್ಣ ಒಬ್ಬ ಎಂಪ್ಲಾಯ್ ಆಗ್ಬೇಕು ಅಂತಂದ್ರೆ ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದೋದಕ್ಕೆ ಅವನಿಗೆ ಯಾವ ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡ್ಕೋಬೇಕು ಅದನ್ನ ಮಾಡ್ಬೇಕು. ಹೀಗೆ ಕರ್ಣ ಏನ್ ಆಗ್ಬೇಕು ಅಂದ್ಕೊಂಡಿರ್ತಾನೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಕರ್ಣ ಈಗ್ಲಿಂದಾನೆ ಆ ಸ್ಕಿಲ್ಸ್ ಗಳನ್ನ ಕಲಿತಾ ಹೋಗ್ಬೇಕು. ಎಲ್ಲದ್ರಲ್ಲೂ ಅವನು 2 ಕ್ವಶನ್ಸ್ ಗಳನ್ನ ಹಾಕೋಬೇಕು. ನನಗೆ ಏನ್ ಬೇಕು ಮತ್ತೆ ನನಗೆ ಯಾಕೆ ಬೇಕು, ವಾಟ್ ಐ ವಾಂಟ್ ಅಂಡ್ ವೈ ಐ ವಾಂಟ್. ಇದು ಸ್ಟ್ರಾಂಗ್ ಆಗಿದ್ರೆ ನೀವು ಸ್ಕಿಲ್ಸ್ ಗಳನ್ನ ಕಲ್ತ್ಕೋತೀರಿ. ಹಾಗಾದ್ರೆ ಕರ್ಣ ಏನೇನ್ ಕಲ್ತ್ಕೋಬೇಕು ಅನ್ನೋದು ಶಾರ್ಟ್ ಸಮರಿ ಇಲ್ಲಿದೆ. ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪಾ ಅಂತಂದ್ರೆ, ನಾವು ಶ್ರೀಮಂತರಾಗೋಕೆನೋ ಹೊರಟಿದೀವಿ, ಆದ್ರೆ ನಾವು ಈ ಚಾಲೆಂಜ್ ನ ಐಡೆಂಟಿಫೈ ಮಾಡೋದ್ರಲ್ಲಿ ತಪ್ಪಿದೀವಿ ಅಂತ ಅನ್ಸುತ್ತೆ. ಅದೇನಪ್ಪಾ ಅಂದ್ರೆ, ಒಂದು ಬಡವರ ಜೊತೆ ವಾಸ ಮಾಡುವಂತರು ಎಲ್ಲರೂ ಬಡವರು ಇರ್ತಾರೆ, ಹಾಗೆ ಮಿಡ್ಲ್ ಕ್ಲಾಸ್ ಜೊತೆ ವಾಸ ಮಾಡ್ತಾ ಇರೋರು ಕೂಡ ಮಿಡ್ಲ್ ಕ್ಲಾಸ್ ಜನನೇ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಅವ್ರ ಜೊತೆ ಅವರು ಬಡವರು ಅಥವಾ ಮಿಡ್ಲ್ ಕ್ಲಾಸ್ ಜನ ಏನ್ ಯೋಚನೆ ಮಾಡ್ತಾರೋ ಅದನ್ನೇ ಮಾಡ್ತಾರೆ, ಏನು ಮಾಡ್ತಾರೋ ಅದನ್ನೇ ಯೋಚನೆ ಮಾಡ್ತಾರೆ. ಅಂದ್ರೆ ಈ ಮಿಡ್ಲ್ ಕ್ಲಾಸ್ ಜನರ ಜೊತೆ ಅಥವಾ ಈ ಬಡವರ ಜೊತೆ ಒಬ್ಬ ಶ್ರೀಮಂತ ವ್ಯಕ್ತಿ ಇಲ್ಲ ಅಂತಂದ್ರೆ ಅವರು ಬಡವರಾಗೇ ಇರ್ತಾರೆ. ಇಟ್ ಮೀನ್ಸ್ ಒಬ್ಬ ಶ್ರೀಮಂತ ಫ್ರೆಂಡ್ ಇಲ್ಲ ಅಂತಂದ್ರೆ ಅವನು ಬಡವನಾಗೇ ಕಾಲ ಕಳಿತಾನೆ. ಯಾಕಂದ್ರೆ ಇದನ್ನ ಸೂಕ್ಷ್ಮವಾಗಿ ನೀವು ಯೋಚನೆ ಮಾಡಿ, ಒಬ್ಬ ಶ್ರೀಮಂತ ವ್ಯಕ್ತಿ ಒಬ್ಬ ಬಡವ ವ್ಯಕ್ತಿಯ ಜೊತೆ ಇದ್ದಾನೆ ಅಂತಂದ್ರೆ ಅವನಿಗೆ ಏನ್ ಮಾಡ್ಬೇಕು ಅಂತ ಶ್ರೀಮಂತ ವ್ಯಕ್ತಿ ಅವನಿಗೆ ದಾರಿ ತೋರಿಸ್ತಾನೆ. ಅಂದ್ರೆ ಒಬ್ಬ ಗೈಡ್ ಆಗಿ ವರ್ಕ್ ಮಾಡ್ತಾನೆ ಅವನಿಗೆ. ಅಂದ್ರೆ ಕರ್ಣ ಇಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಜೊತೆ ಫ್ರೆಂಡ್ ಮಾಡ್ಕೋಬೇಕು. ಯಾವುದೇ ಹಣಕಾಸಿನ ವಿಚಾರಗಳು ಬಂದಾಗ ಅವನ ಹತ್ರ ಹಂಚ್ಕೋಬೇಕು, ಮತ್ತೆ ಅವನ ಉಪಯೋಗವನ್ನ ಪಡ್ಕೋಬೇಕು. ನನಗೆ ಏನ್ ಬೇಕು ಅನ್ನೋದನ್ನ ಸ್ಟ್ರಾಂಗ್ ಆಗಿ ಐಡೆಂಟಿಫೈ ಮಾಡ್ಕೋಬೇಕು, ಮತ್ತೆ ಅದು ನನಗೆ ಯಾಕೆ ಬೇಕು ಅನ್ನೋದನ್ನ ಅವನು ಕಂಡಿಡ್ಕೋಬೇಕು.
ದೆನ್ ಅವನು ಸೆಲ್ಫ್ ಟಾಕ್ ಅನ್ನ ಮಾಡಬೇಕು, ತನ್ನ ಜೊತೆ ತಾನೇ ಮಾತಾಡಬೇಕು, ತನಗೋಸ್ಕರ ಅವನು ಟೈಮ್ ಕೊಡಬೇಕು. ಆ ಸೆಲ್ಫ್ ರಿಯಲೈಸೇಷನ್ ಮೋಡಲ್ಲಿ ತಾನು ಏನನ್ನ ಕಲಿಬೇಕು, ಅದಕ್ಕೋಸ್ಕರ ನಾನು ಯಾವ್ಯಾವುದನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಆಮೇಲೆ ಮುಖ್ಯವಾಗಿ ಸ್ಕಿಲ್ಸ್ಗಳ ಬಗ್ಗೆ ಅವನು ಗಮನ ಕೊಡಬೇಕು. ನಾನು ಆಗ್ಲೇ ಹೇಳ್ದಂಗೆ ಸ್ಕಿಲ್ಸ್ ಇದ್ರೆ ಮಾತ್ರ ಈ ಜಗತ್ತಿನಲ್ಲಿ ನಾವು ಜೀವನ ಸಾಗಿಸೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ನೋ. ಇಷ್ಟೆಲ್ಲ ಕಲಿತ ಕರ್ಣನಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಶ್ರೀಮಂತ ವ್ಯಕ್ತಿಗಳ ಸರ್ಕಲ್ ನಲ್ಲಿ ಹೇಗೆ ಜಾಯ್ನ್ ಆಗೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಮತ್ತು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ. ಧನ್ಯವಾದಗಳು.